ವಾದ ಮಂಡನೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಅಲ್ಲಿಗೆ ಇನ್ನೂ ಯಾವುದೇ ಆದೇಶ ಪ್ರಕಟ ಆಗಲಿಲ್ಲ. ದರ್ಶನ್ ಮತ್ತೆ ಉಳಿದ ಆರೋಪಿಗಳ ಬೇಲ್ ಭವಿಷ್ಯ ಏನಾಗಬಹುದು ಅನ್ನುವಂತಹ ಆ ಕುತೂಹಲ ಹಾಗೆ ಉಳಿದುಕೊಂಡಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ವಾದ ಪ್ರತಿವಾದದ ಆಲಿಸಿ ಸದ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಯಾವುದೇ ಆದೇಶ ಪ್ರಕಟ ಆಗಿಲ್ಲ. ಇವತ್ತು ಬಿಗ್ ಡೇ ಅಂತ ಪರಿಗಣಿಸಲಾಗಿತ್ತು. ಕಾರಣ ಒಂದು ವೇಳೆ ಏನಾದರೂ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಂಥ ಈ ವಿಚಾರಣೆಯನ್ನ ಆಲಿಸಿದ ನಂತರ ಜಾಮೀನನ್ನ ರದ್ದುಗೊಳಿಸುವ ಆದೇಶ ಹೊರಡಿಸಿದ್ರೆ ಆಗ ಆರೋಪಿಗಳು ಮತ್ತೆ ಬಂದು ಪೊಲೀಸರಿಗೆ ಸರೆಂಡರ್ ಆಗಬೇಕಿತ್ತು. ಈಗ ವಾದ ಪ್ರತಿವಾದ ಆಗಿದೆ. ಸಮಗ್ರವಾಗಿ ವಾದ ಪ್ರತಿವಾದವನ್ನ ವಿಭಾಗೀಯ ಪೀಠ ಆಲಿಸಿದೆ. ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ. 1 ವಾರದಲ್ಲಿ ಆದೇಶವನ್ನ ಪ್ರಕಟಿಸೋದಾಗಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಹೇಳಿದೆ. ಇನ್ನೊಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಿಂದ ಆದೇಶ ಪ್ರಕಟವಾಗಲಿದೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಇವತ್ತಿನ ಸಮಗ್ರವಾದಂತಹ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಹೇಳಿರುವಂಥದ್ದು. ಇವತ್ತು ಆದೇಶ ಪ್ರಕಟ ಆಗಿಲ್ಲ. ಸದ್ಯಕ್ಕೆ ಇವತ್ತು ಏನು ಬಿಗ್ ಡೇ, ದರ್ಶನ್ ಉಳಿದ ಆರೋಪಿಗಳ ಜಾಮೀನು ರದ್ದಾಗತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಆದೇಶ ಸುಪ್ರೀಂ ಕೋರ್ಟ್ನಿಂದ ಬಂದಿಲ್ಲ. ಕಾರಣ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಸಂಪೂರ್ಣ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಇನ್ನೊಂದು ವಾರದಲ್ಲಿ ಪ್ರಕಟ ಮಾಡೋ ಹಾಗೆ ಕಾಯ್ದಿರಿಸಿದೆ. ಇನ್ನೊಂದು ವಾರದಲ್ಲಿ ಆಗಿದ್ರೆ ಏನಾಗುತ್ತೆ, ದರ್ಶನ್ ಸೇರಿದ ಹಾಗೆ ಆರೋಪಿಗಳ ಜಾಮೀನಿನ ಭವಿಷ್ಯ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ ಈ ಸಂದರ್ಭದಲ್ಲಿ. ಅದರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಹೈಕೋರ್ಟ್ ಇದನ್ನ ಹೇಗೆ ಪರಿಗಣಿಸಿತು, ಅದು ಯಾಕೆ ಅಸಮಾಧಾನ ತಂದಿದೆ ಅಥವಾ ಸಮಂಜಸ ಅಲ್ಲ ಅಂತ ಭಾಸ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸಿದ್ದು. ಅದರ ಜೊತೆಗೆ ಪವಿತ್ರ ಗೌಡಯಿಂದ ಎಲ್ಲವೂ ಆಗಿದ್ದು ಪವಿತ್ರ ಗೌಡನೇ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು. ಇದೆರಡನ್ನು ಪ್ರಮುಖವಾಗಿ ಪರಿಗಣಿಸಬೇಕಾಗತ್ತೆ. ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಿದಾಗ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳ ಪೈಕಿ ಅತಿ ಮುಖ್ಯವಾದಂಥದ್ದು ಇದೆರಡು. ಹೈಕೋರ್ಟ್ ಇದನ್ನ ಹೇಗೆ ಪರಿಗಣಿಸ್ತು, ಅದು ಯಾವ ರೀತಿ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸಿದೆ ಈ ಪ್ರಕರಣದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ನಮಗೆ ಅಸಮಾಧಾನ ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತು. ಇವತ್ತಿನ ವಾದ ಪ್ರತಿವಾದ ಆಲಿಸಿದ ನಂತರ ಕೂಡ ಜುಲೈ 17ನೇ ತಾರೀಕು ಯಾವ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್, ಇವತ್ತು ಕೂಡ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸುದೀರ್ಘವಾದಂಥ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ 2 ಪ್ರಮುಖ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದೆ. ಒಂದು, ಹೈಕೋರ್ಟ್ ಇತರೆ ಎಲ್ಲಾ ಬೇಲ್ನ ಅರ್ಜಿಯಂತೆ ಇದನ್ನು ಪರಿಗಣಿಸಿರೋದು, ಹಾಗೆ ವಿವೇಚನೆ ಬಳಸಿರೋದು ಸರಿಯಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.